ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಿಸಿದಂತೆ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಬಂಡಾಯದಿಂದ ಹಿಂದಕ್ಕೆ ಸರಿದರು. ಈ ಬಾರಿ ಮತದಾನ ದಿನ ಬ್ಯಾಲೆಟ್ನಲ್ಲಿ ಅವರ ಹೆಸರು ಇರಲಿದೆ. ನಾಮಪತ್ರ ಹಿಂಪಡೆಯುವ ಅವಕಾಶ ಗುರುವಾರವೇ ಮುಕ್ತಾಯಗೊಂಡ ಹಿನ್ನೆಲೆ ಸ್ಪರ್ಧಿಗಳ ಪಟ್ಟಿಯಲ್ಲಿ ಅವರ ಹೆಸರು ತೆಗೆಯಲು ಸಾಧ್ಯವಿಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ಮತ್ತೊಂದು ಚಿಂತೆ ಕಾಡ್ತಾ ಇದೆ. ಹೌದು, ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ಗೆ ನೀಡಿತ್ತು. ಇದರಿಂದ ಆಕ್ರೋಶಗೊಂಡ ಸ್ಥಳೀಯ ಮುಸ್ಲಿಂ ನಾಯಕರು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದರು. ಅದರಲ್ಲಿ ಸಾದಿಕ್ ಪೈಲ್ವಾನ್ ಪ್ರಮುಖರಾಗಿದ್ದರು. ಯಾವುದೇ ಕಾರಣಕ್ಕೂ ಟಿಕೆಟ್ ಹಿಂಪಡೆಯಲ್ಲ ಎಂದು ಶಾಮನೂರು ಕುಟುಂಬಕ್ಕೆ ಸೆಡ್ಡು ಹೊಡೆದಿದ್ದರು. ಅಂತೆಯೇ ಗುರುವಾರ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದ್ದರೂ ಕಣದಿಂದ ಹಿಂದೆ ಸರಿಯಲಿಲ್ಲ. ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಖುದ್ದು ಮನವೊಲಿಕೆ ಮಾಡಿದ್ದು ಏಕಾಏಕಿ ಬಂಡಾಯ ಎನ್ನುತ್ತಿದ್ದ ಮಾತು ಬದಲಿಸಿ ಸಮರ್ಥ ಶಾಮನೂರಿಗೆ ಬೆಂಬಲ ಎಂದಿದ್ದಾರೆ. ನಿಯಮದ ಪ್ರಕಾರ ಸ್ಪರ್ಧೆ ಬ್ಯಾಲೆಟ್ನಲ್ಲೂ ಹೆಸರು ಇರಲಿದೆ. ಚುನಾವಣಾ ಆಯೋಗವು ಉಪಚುನಾವಣೆ ಘೋಷಣೆ ಸಂದರ್ಭದಲ್ಲಿಯೇ ವೇಳಾಪಟ್ಟಿ ಪ್ರಕಟಿಸಿರುತ್ತದೆ. ಅದರಂತೆಯೇ ನಾಮಪತ್ರ ಸಲ್ಲಿಕೆ, ತಿರಸ್ಕಾರ, ಹಿಂದಕ್ಕೆ ಪಡೆಯುವ ಪ್ರಕ್ರಿಯೆ ನಡೆಯಲಿದೆ. ಮಾರ್ಚ್ 26 ಗುರುವಾರ ಮಧ್ಯಾಹ್ನ 3 ಗಂಟೆಯವರೆಗೂ ನಾಮಪತ್ರ ಹಿಂದಕ್ಕೆ ಪಡೆಯಲು ಅವಕಾಶವಿತ್ತು. ಆ ಸಮಯದೊಳಗೆ ಸಾದಿಕ್ ಪೈಲ್ವಾನ್ ಹಿಂಪಡೆಯದ ಕಾರಣ ಜಿಲ್ಲಾ ಚುನಾವಣಾ ಆಯೋಗ ಪ್ರಕಟಿಸಿದ ಅಂತಿಮ ಸ್ಪರ್ಧಿಗಳ ಪಟ್ಟಿಯಲ್ಲಿ ಅವರ ಹೆಸರು ಇದೆ. ಸಾವಿರಾರು ಮತಗಳು ಕೈತಪ್ಪುವ ಸಾಧ್ಯತೆ. ಬ್ಯಾಲೆಟ್ನಲ್ಲಿ ಸಾದಿಕ್ ಪೈಲ್ವಾನ್ ಹೆಸರು ಇರುವ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಮತದಾರರು ಅವರ ಚಿಹ್ನೆಗೂ ಮತ ಹಾಕುವ ಸಾಧ್ಯತೆ ಇದೆ. ಇನ್ನು ಸ್ಪರ್ಧಿಸಿರುವ ಮುಸ್ಲಿಂ ಅಭ್ಯರ್ಥಿಗಳಲ್ಲಿ ಸಾದಿಕ್ ಅವರೇ ಪ್ರಭಾವಿಯಾಗಿದ್ದು, ಶಾಮನೂರು ಕುಟುಂಬದ ಮೇಲಿನ ಸಿಟ್ಟಿಗೆ ಸಾದಿಕ್ಗೆ ಮತ ಹಾಕುವ ಸಾಧ್ಯತೆಯೂ ಇವೆ. ಈ ಮೂಲಕ ಕಾಂಗ್ರೆಸ್ ಮತಗಳು ಕೈತಪ್ಪುವುದು ಖಚಿತ ಎನ್ನಲಾಗಿದೆ.